ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ UGC ನೆಟ್ ಜೂನ್ 2025ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕ್ರೋಮ್ ಬ್ರೌಸರ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ UGC ನೆಟ್ 2025 ಟೈಪ್ ಮಾಡಿ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವೆಬ್ಸೈಟ್ ಬರ್ತದೆ, ಆ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಹೋಮ್ ಪೇಜ್ ಬರ್ತದೆ. UGC NET ಜೂನ್ 2025 ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಕ್ಲಿಕ್ ಮಾಡಿ. ಬುಲೆಟಿನ್ ಇನ್ಫಾರ್ಮೇಶನ್ ಒಮ್ಮೆ ಓದ್ಕೊಳ್ಳಿ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 16 ಏಪ್ರಿಲ್ 2025ರಿಂದ 7 ಮೇ 2025. ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಬಂದು 8 ಮೇ 2025. ಜನರಲ್ ಅಂಡ್ ಅನ್ರಿಸರ್ವ್ಡ್ಗೆ ಫೀಸು 1150, OBCಗೆ 600, SC ST ಕ್ಯಾಂಡಿಡೇಟ್ಗೆ 325. ಕರೆಕ್ಷನ್ ವಿಂಡೋ ಓಪನ್ ಆಗೋದು 9 ಮೇ 10 ಮೇ 2025. ಏನಾರ ತಪ್ಪಿದ್ರೆ ನೀವು ತಿದ್ದುಪಡಿ ಮಾಡ್ಕೋಬೋದು ಅವತ್ತು. ಎಕ್ಸಾಮಿನೇಷನ್ ಡೇಟ್ ಬಂದು 21 ಜೂನ್ ಇಂದ 30 ಜೂನ್ 2025. ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ತಪ್ಪಿಲ್ದೇದಂಗೆ ಅಪ್ಲಿಕೇಶನ್ ಹಾಕಿ. ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಇರೋರು ಫಸ್ಟ್ ಸೆಲೆಕ್ಟ್ ಮಾಡಿ. ಎಂಟರ್ ಯುವರ್ ಆಧಾರ್ ನಂಬರ್. ಜನರೇಟ್ OTP. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರ್ತದೆ, ಎಂಟರ್ ಮಾಡಿ. ವ್ಯಾಲಿಡ್ OTP ಕೊಡಿ. ಈ ಪೇಜಲ್ಲಿ ಆಧಾರ್ ನಂಬರು, ಕ್ಯಾಂಡಿಡೇಟ್ ನೇಮು, ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ಇರ್ತದೆ. ಸರಿಯಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು ಎಲ್ಲ ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಫಿಲ್ ಆಗಿರ್ತದೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಫಿಲ್ ಮಾಡಿ. ಕನ್ಫರ್ಮ್ ಇಮೇಲ್ ಅಡ್ರೆಸ್ ಹಾಕಿ. ಜೆಂಡರ್ ಮೇಲ್ ಅದೇ ಸೆಲೆಕ್ಷನ್ ಇರುತ್ತೆ. ಎಂಟರ್ ಯುವರ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಕನ್ಫರ್ಮ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೊಟ್ಟರೆ ಕೊಡ್ಬೋದು, ಕೊಡದೇ ಇರ್ಬೋದು. ರೆಡ್ ಮಾರ್ಕ್ ಇರೋವೆಲ್ಲನೂ ಕಂಪಲ್ಸರಿ ಫಿಲ್ ಮಾಡಿ. ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಿ. ಐಡೆಂಟಿಟಿ ಟೈಪ್ ಸೆಲೆಕ್ಟ್ ಮಾಡಿ. ಐಡೆಂಟಿಫಿಕೇಶನ್ ನಂಬರ್ ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಫಿಲ್ ಮಾಡಿ. ಸಬ್ ಲೊಕ್ಯಾಲಿಟಿ ಹಾಕಿ. ಕಂಟ್ರಿ ಸೆಲೆಕ್ಟ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಮಾಡಿ. ಡಿಸ್ಟಿಕ್ ಫಿಲ್ ಮಾಡಿ. ಪಿನ್ ಕೋಡ್ ಎಂಟ್ರ್ ಮಾಡಿ. ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲೇ ಪ್ರೆಸೆಂಟ್ ಇದ್ರೆ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಫಿಲ್ ಮಾಡಿ. ಪಾಸ್ವರ್ಡ್ ಯಾವ ಥರ ಇರಲಿ ಅಂದರೆ ನಿಮ್ಮ ನೇಮ್ ಫಸ್ಟ್ ನೇಮ್ ಬಿಗ್ ಲೆಟರ್ ಹಾಕಿ @123 ಕೊಡಿ. ಎಕ್ಸಾಂಪಲ್ ನಾನು ಈ ಥರ ತೋರಿಸ್ತೀನಿ, ಆ ಥರ ಮಾಡಿ. ರವಿ @1234. ಕನ್ಫರ್ಮ್ ಪಾಸ್ವರ್ಡ್ ಫಿಲ್ ಮಾಡಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ ಫಿಲ್ ಮಾಡಿ.
ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ, ಫಿಲ್ ಮಾಡಿ. ನೆಕ್ಸ್ಟ್ ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ಸು ಎಲ್ಲ, ನಿಮ್ಮ ಹೆಸರು, ಊರು, ಫಾದರ್ ನೇಮು ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿದ್ದರೆ ಕ್ಯಾಂಡಿಡೇಟು, ಫಾದರ್ ನೇಮು, ಮದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು ಈ ಚೆಕ್ ಬಾಕ್ಸ್ ಮೇಲೆಲ್ಲ ಟಿಕ್ ಮಾಡಿ. ಏನಾರ ತಪ್ಪಿದ್ರೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಏನು ತಪ್ಪಿಲ್ಲ ಅಂದರೆ ಎಗ್ರಿ ಕೊಟ್ಟ ಮೇಲೆ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು ಪಾಪಪ್ ಬರ್ತದೆ, ಎಸ್ ಕೊಡಿ. ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಮೇಲ್ ID ಟೈಪ್ ಮಾಡಿ. ಎಂಟರ್ ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡಿ ಸೆಂಡ್ ಕ್ಲಿಕ್ ಮಾಡಿ. ಓಕೆ ಕೊಡಿ. ಎಂಟರ್ OTP. OTP ಫಿಲ್ ಮಾಡಿ. ಇಲ್ಲಿ ಕಾಣ್ತಿರೋ ಸೆಕ್ಯೂರಿಟಿ ಪಿನ್ ಫಿಲ್ ಮಾಡಿ. ಫಿಲ್ ಮಾಡಿದ್ಮೇಲೆ ವೆರಿಫೈ ಕೊಡಿ. ವೆರಿಫೈ ಆದ್ಮೇಲೆ ಓಕೆ ಕೊಡಿ. ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತದೆ, ಓಕೆ ಕೊಡಿ. ಸ್ಕ್ರೀನ್ಶಾಟ್ ಹೊಡೆದು ಮಡಿಕೊಳ್ಳಿ ಇದ. ಅಪ್ಲಿಕೇಶನ್ ನಂಬರ್ ಫಿಲ್ ಮಾಡಿ. ಕ್ಯಾಪ್ಚರ್ ಕೋಡ್ ಫಿಲ್ ಮಾಡಿಬಿಟ್ಟು ಪಾಸ್ವರ್ಡ್ ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಕೊಡಿ. ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಂತ ತೋರಿಸ್ತಾ ಇರ್ತದೆ. ಅಪ್ಲಿಕೇಶನ್ ಫಾರಮ್ ಇನ್ಕಂಪ್ಲೀಟ್ ಅಂತ ಬರ್ತಿದೆ. ಫೀಸ್ ಪೇಮೆಂಟ್ ಇನ್ಕಂಪ್ಲೀಟ್ ಅಂತ ಬರ್ತಿರ್ತದೆ. ಈಗ ಅಪ್ಲಿಕೇಶನ್ ಫಾರಮ್ನ ಫಿಲ್ ಮಾಡಿ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರಮ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಲ್ಲ ಸರಿಯಾಗಿದ್ರೆ ಆ ಕ್ಯಾಪ್ಚರ್ ಕೋಡ್ ಅಲ್ಲಿ ಫಿಲ್ ಮಾಡಿಬಿಟ್ಟು ಐ ಅಗ್ರಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಕೊಡಿ. ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ ನೇಮು, ಮದರ್ ನೇಮು, ನ್ಯಾಷನಾಲಿಟಿ ಎಲ್ಲ ಸೆಲೆಕ್ಷನ್ ಆಗಿರ್ತದೆ. ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಕನ್ಫರ್ಮ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಐಡೆಂಟಿಟಿ ಸೆಲೆಕ್ಟ್ ಮಾಡಿ. ಐಡೆಂಟಿಟಿ ನಂಬರ್ ಫಿಲಪ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಮಾಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸೆಲೆಕ್ಟ್ ಮಾಡಿ. ಡಯಾಬಿಟಿಕ್ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಆನ್ಯುವಲ್ ಇನ್ಕಮ್ ಸೆಲೆಕ್ಟ್ ಮಾಡಿ. ಕಾಂತರ ಕ್ಯಾಪ್ಚರ್ ಕೋಡ್ ಫಿಲಪ್ ಮಾಡಿಬಿಟ್ಟು ಐ ಅಗ್ರಿ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ಓಕೆ ಕೊಡಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫಿಲ್ ಮಾಡಿ. ಎಕ್ಸಾಮ್ ಬರೀತಿರೋ ಸಬ್ಜೆಕ್ಟ್ ಫಿಲ್ ಮಾಡಿ.
ಕನ್ಫರ್ಮ್ ಸಬ್ಜೆಕ್ಟ್ ಫಿಲ್ ಮಾಡಿ. ಈ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಿ ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ, ಹಿಂದಿ ಇದ್ರೆ ಹಿಂದಿ ಸೆಲೆಕ್ಟ್ ಮಾಡಿ. ಕನ್ಫರ್ಮ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. 4 ಇಯರ್ಸ್ ಡಿಗ್ರಿ ಮಾಡಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೀವು ಯಾವ್ದು ಮಾಡಿರ್ತೀರಾ ಅದ್ ಮಾಡಿ. ಪಾಸ್ ಆಗಿದ್ರೆ ಪಾಸ್ ಕೊಡಿ, ಅಪಿಯರಿಂಗ್ ಇದ್ರೆ ಅಪಿಯರಿಂಗ್ ಕೊಡಿ. ಪಾಸಿಂಗ್ ಇಯರ್ ಎಂಟರ್ ಮಾಡಿ. ಕೋರ್ಸ್ ಎಂಟರ್ ಮಾಡಿ. ಸಬ್ಜೆಕ್ಟ್ ಎಕ್ಸಾಮ್ ಯಾವ್ದು ಬರೀತೀರಾ ಅದು ಸೆಲೆಕ್ಟ್ ಮಾಡಿ. ಕ್ವಾಲಿಫಿಕೇಶನ್ ಆದ್ರೆ ಇಂಡಿಯಾ ಇದ್ರೆ ಇಂಡಿಯಾ ಸೆಲೆಕ್ಟ್ ಮಾಡಿ, ಅದರ್ ಕಂಟ್ರೀಸ್ ಇದ್ರೆ ಅದರ್ ಕಂಟ್ರೀಸ್ ಸೆಲೆಕ್ಟ್ ಮಾಡಿ. ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿ. ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ. ರಿಸಲ್ಟ್ CGPA ಆಗಿದ್ರೆ CGPA ಸೆಲೆಕ್ಟ್ ಮಾಡಿ. ಐ ಅಗ್ರಿ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಓಕೆ ಕೊಡಿ. ಅಡಿಷನಲ್ ಡೀಟೇಲ್ಸ್ ಫಿಲ್ ಮಾಡಿ. ನೀವೇನಾದ್ರು PhD ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೀವೇನಾದ್ರು ಸ್ಪೆಷಲೈಸೇಷನ್ ಮಾಡಿದ್ರೆ ಸಬ್ಜೆಕ್ಟ್ ಬಗ್ಗೆ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ. ನೀವೇನಾದ್ರೂ PG ಲೆವೆಲ್ ಅಲ್ಲಿ PhD ರಿಸರ್ಚ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೀವೇನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಕ್ಯಾಪ್ಚರ್ ಕಾಣ್ತಿರೋದು ಫಿಲ್ ಮಾಡಿ. ಕ್ಯಾಪ್ಚರ್ ಫಿಲ್ ಮಾಡಿದ್ಮೇಲೆ ಐ ಅಗ್ರಿ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ ಕೊಡಿ. ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಕೊಡಿ. ಅಪ್ಲೈ ಮಾಡೋಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ JRF PhD ಯಾವುದು ಅಪ್ಲೈ ಮಾಡ್ತೀರಾ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿ. ಫಾದರ್ ಎಜುಕೇಶನ್ ಸೆಲೆಕ್ಟ್ ಮಾಡಿ. ನಿಮ್ಮ ಮದರ್ ಎಜುಕೇಶನ್ ಸೆಲೆಕ್ಟ್ ಮಾಡಿ. ಅವ್ರ ಆಕ್ಯುಪೇಷನ್ ಸೆಲೆಕ್ಟ್ ಮಾಡಿ. ಕ್ಯಾಪ್ಚರ್ ಫಿಲ್ ಮಾಡಿಬಿಟ್ಟು ಐ ಅಗ್ರಿ ಸೆಲೆಕ್ಟ್ ಮಾಡಿ. ಕ್ಯಾಪ್ಚರ್ ಫಿಲ್ ಮಾಡಿ. ಐ ಅಗ್ರಿ ಸೆಲೆಕ್ಟ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ ಕ್ಲಿಕ್ ಮಾಡಿ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಫೋಟೋ JPG ಫಾರ್ಮಲ್ಲಿ ಇರಬೇಕು. 10 KB ಇಂದ 300 KB ಒಳಗಿರಬೇಕು. ಸಿಗ್ನೇಚರ್ 4 KB ಇಂದ 300 KB ಒಳಗಿರಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಫಿಲ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಒಂದು ಮೈ. ಚೆಕ್ ಮಾಡಿದ್ಮೇಲೆ ಪ್ಲೀಸ್ ವೆರಿಫೈ ಯುವರ್ ಮೊಬೈಲ್ ನಂಬರ್ ಕ್ಲಿಕ್ಕರ್ ಅಂತೈತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಫಿಲ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ OTP ಬರ್ತದೆ, ಫಿಲ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಫಿಲ್ ಮಾಡಿ.
ವೆರಿಫೈ OTP ಕ್ಲಿಕ್ ಮಾಡಿ. ಯುವರ್ ಮೊಬೈಲ್ ನಂಬರ್ ಇಸ್ ವೆರಿಫೈ ಅಂತ ಬರ್ತದೆ, ಓಕೆ ಕೊಡಿ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಮೊಬೈಲ್ ನಂಬರ್ ಇಸ್ ವೆರಿಫೈ ಅಂತ ಬರ್ತದೆ. ಅಪ್ಲಿಕೇಶನ್ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಡಿ. ಚೆಕ್ ಬಾಕ್ಸ್ ಎಲ್ಲ ಸೆಲೆಕ್ಟ್ ಮಾಡಿ. ಐ ಅಗ್ರಿ ಸೆಲೆಕ್ಟ್ ಮಾಡಿ. ಫೈನಲ್ ಸಬ್ಮಿಟ್ ಕೊಡಿ. ಯುವರ್ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ, ಓಕೆ ಕ್ಲಿಕ್ ಮಾಡಿ. ಪೇ ನೌ ಕ್ಲಿಕ್ ಮಾಡಿ. ಯಾವ್ದಾರ ಬ್ಯಾಂಕ್ ಸೆಲೆಕ್ಟ್ ಮಾಡಿ. ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿ. ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಮಾಡಿ. ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡಿ. ಇಲ್ಲಾಂದ್ರೆ UPI ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಸೆಲೆಕ್ಟ್ ಮಾಡಿ. UPI ID ಸೆಲೆಕ್ಟ್ ಮಾಡ್ಬಿಟ್ಟು ಕನ್ಫರ್ಮ್ ಕೊಡಿ. UPI ID ಎಂಟರ್ ಮಾಡಿ, ಕನ್ಫರ್ಮ್ ಕೊಡಿ. ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ ಕ್ಲಿಕ್ ಮಾಡಿ. ಪೇಮೆಂಟ್ ಕಂಪ್ಲೀಟ್ ಅಂತ ಬರ್ತದೆ. ಡೌನ್ಲೋಡ್ ಯುವರ್ ಅಪ್ಲಿಕೇಶನ್